ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಗಿಡದ್ದೇ ಹೂವು, ತುಂಬ ಚೆನ್ನಾಗಿ ಬಿಟ್ಟಿತ್ತು. ಅದಕ್ಕೆ ಇದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಸಂಡೇ ಬೆಳಗ್ಗೆ ಅಮ್ಮ ಪುಳಿಯೋಗರೆ ಮಾಡಿದರು. ಪುಳಿಯೋಗರೆ ಜೊತೆಗೆ ವಡೆ ಕೂಡ ಬೆಳಗ್ಗೆನೇ ಮಾಡಿದರು. ಸೊ ಅದನ್ನು ತಿಂದ್ಬಿಟ್ಟು ನಾನು ಮಧ್ಯಾಹ್ನ ಹೊರಗಡೆ ಹೋಗಬೇಕಾಗಿತ್ತು. ಸೊ ಹೊರಗಡೆ ಹೋಗಿ ಬರಬೇಕಾದ್ರೆ ತುಂಬ ಮಳೆ ಬರ್ತಾಯಿತ್ತು. ನೋಡ್ಬೋದು ಎಷ್ಟು ಮಳೆ ಇದೆ ಅಂತ. ನಾನು ಬಸ್ಸಲ್ಲಿ ಹೋಗಿದ್ದೆ. ನಾನು ಅಂದ್ಕೊಂಡೆ ಮಳೆ ಬರಬೇಕಾದ್ರೆ ಬಸ್ ಸಿಗಲ್ಲ ಅಂತ, ಮತ್ತು ರಶ್ ಕೂಡ ಇರುತ್ತೆ ಅಂದ್ಕೊಂಡೆ. ಆದರೆ ನನ್ನ ಅದೃಷ್ಟಕ್ಕೆ ಮಳೆ ಬರಬೇಕಾದ್ರೇ ರಶ್ ಕೂಡ ಇರಲಿಲ್ಲ. ಆರಾಮಾಗಿ ಸೀಟ್ ಸಿಕ್ತು. ಖುಷಿಯಾಗೇ ನಾನು ಎಂಜಾಯ್ ಮಾಡ್ಕೊಂಡು ಬಂದೆ. ನೋಡ್ಬೋದು ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮಳೆ ಬರಬೇಕಾದ್ರಂತೂ ನನಗಂತೂ ಬಿಸಿ ಬಿಸಿ ಬೋಂಡಾ, ಬಜ್ಜಿ, ಪಕೋಡ ಇಲ್ಲಾಂದರೆ ಐಸ್ ಕ್ರೀಮ್ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ. ನಾನು ಹೊರಗಡೆ ಹೋಗಿ ಬಂದಮೇಲೆ ನನಗೆ ಊಟ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಅದರಿಂದ ನಾನು ಆಮ್ಲೆಟ್ನ ತಿಂದೆ. ಸೊ ನಾನು ಈವ್ನಿಂಗು ಬನಾನಾ ಮತ್ತು ಡ್ರ್ಯಾಗನ್ ಫ್ರೂಟ್ನ ತಿಂದೆ. ನನಗಂತೂ ಡ್ರ್ಯಾಗನ್ ಫ್ರೂಟ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ನನಗೆ ಪಿಂಕ್ ಕಲರ್ ಡ್ರ್ಯಾಗನ್ ಫ್ರೂಟ್ ಅಂದರೆ ತುಂಬಾ ಇಷ್ಟ. ನೆಕ್ಸ್ಟು ನಾವು ಈವ್ನಿಂಗು ಬಸ್ಸಲ್ಲಿ ಮಾರ್ಕೆಟ್ಗೆ ಹೋಗಿದ್ವಿ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನೆಲ್ಲ ತೊಗೋಬೇಕಾಗಿತ್ತು. ಮತ್ತು ನಾನು ಕೂಡ ಕೆಲವೊಂದು ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಮಾರ್ಕೆಟ್ಗೆ ಹೋಗಿದ್ದೆ. ಸೊ ಮಾರ್ಕೆಟಲ್ಲಂತೂ ತುಂಬಾ ಜನ ಇದ್ದರು. ನನಗಂತೂ ಸುಸ್ತೇ ಆಗೋಯ್ತು. ಮಾರ್ಕೆಟಿಂದ ಮನೆಗೆ ಹೋಗ್ಬೇಕಾದ್ರಂತೂ ಬಸ್ಸೇ ಸಿಕ್ಕಿರಲಿಲ್ಲ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಬಸ್ ಸಿಕ್ತು, ಆದರೆ ಸೀಟೇ ಸಿಕ್ಕಿರಲಿಲ್ಲ. ಇನ್ನೇನು ಮನೆ ರೀಚ್ ಆಗ್ತಾ ಇದ್ವಿ, ಆವಾಗ ಸೀಟ್ ಸಿಕ್ತು. ಅದರಂತೂ ತುಂಬಾ ಸುಸ್ತಾಯಿತು. ನೆಕ್ಸ್ಟ್ ಸಲ ಅಂದ್ಕೊಂಡೆ ಸಂಡೇ ಹೊತ್ತಂತೂ ಮಾರ್ಕೆಟ್ಗೆ ಹೋಗಬಾರ್ದು ಅಂತ. ಮನೆಗೆ ಹೋದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನೊಂದು ಬ್ಲೌಸ್ನ ಸ್ಟಿಚಿಂಗ್ ಕೊಡಬೇಕಾಗಿತ್ತು. ಅದಕ್ಕೆ ನಾನು ಟೈಲರ್ ಹತ್ರ ಹೋಗಿದ್ದೆ. ನಾನು ಈ ಶಾಪ್ಗೆ ಫಸ್ಟ್ ಟೈಮ್ ಬ್ಲೌಸ್ ಸ್ಟಿಚ್ಗೆ ಕೊಡೋದಕ್ಕೆ ಹೋಗಿದ್ದಿದ್ದು. ಹೇಗೆ ಹೊಲಿತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಹೇಳಿದ್ದು ಇಲ್ಲಿ ಚೆನ್ನಾಗಿ ಹೊಲಿತಾರೆ ಅಂತ, ಅದಕ್ಕೆ ಹೋಗಿದ್ದೆ. ಆದರೆ ಕೆಲವೊಂದು ಅವರು ಹೊಲ್ದಿರೋ ಬ್ಲೌಸ್ಗಳೆಲ್ಲ ಇಟ್ಟಿದ್ರು. ಅದು ತುಂಬ ಚೆನ್ನಾಗಿ ಹೊಲ್ದಿದ್ರು. ಗೌನ್ಸ್ ಅಂತೂ ತುಂಬ ಚೆನ್ನಾಗಿ ಹೊಲ್ದಿದ್ರು. ನಾನು ಯಾವ ಥರ ಒಂದು ಸಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇನಾದರೂ ಈ ಶಾಪಲ್ಲಿ ಏನಾರ ಗೌನ್ ಹೊಲಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಆಗ ನಾನು ಶಾಪ್ ಡೀಟೇಲ್ಸ್ ಕೂಡ ನಿಮಗೆ ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಅಲ್ಲೇ ಹ್ಯಾಂಡ್ ವರ್ಕ್ನ ಮಾಡಿರೋದನ್ನ ನೋಡಿದ್ದು. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರು. ನನಗೆ ಈ ಬ್ಲೌಸೇ ತುಂಬ ಇಷ್ಟ ಆಯಿತು. ನನಗೆ ಯಾವ್ದಾರ ಒಂದು ಸ್ಯಾರಿಗೆ ಈ ಥರ ಬ್ಲೌಸ್ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಹ್ಯಾಂಡ್ ವರ್ಕು. ನನಗಿದೇ ರೆಡ್ ಕಲರ್ ಗೌನ್ ಇಷ್ಟ ಆಗಿದ್ದು. ರಾತ್ರಿ ನಾನು ಸಮೋಸ ಮತ್ತು ಅನ್ನ ಸಾಂಬಾರು ತಿಂದು ನಾನು ಡೇ ಕಂಪ್ಲೀಟ್ ಮಾಡಿದೆ. ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.